ಯೆಹೋಶುವನ ಗ್ರಂಥ ಅಧ್ಯಾಯ 19. ಎರಡನೇ ಸಾರಿಯ ಚೀಟು ಸಿಮೆಯೋನ್ ಕುಲದವರಿಗೆ ಬಿದ್ದಿತು. ಈ ಸಿಮೆಯೋನ್ ಕುಲದ ಗೋತ್ರಗಳ ಸ್ವತ್ತು ಯೂದ ಕುಲದವರ ಸ್ವತ್ತಿನ ಮಧ್ಯದಲ್ಲಿತ್ತು. ಅದರ ಊರುಗಳು ಇವು: ಬೆರ್ಷೆಬ, ಶೆಬ, ಮೊಲಾದ, ಹಚರ್ ಶೊವಾಲ್, ಬಾಲಾ, ಎಚೆಮ್, ಎಲ್ತೋಲದ್, ಬೇತೂಲ್, ಹೋರ್ಮಾ, ಚಿಕ್ಲೋಗ್, ಬೇತ್ ಮಾರ್ಕಾಬೋತ್, ಹಚರ್, ಸೋಸಾ, ಬೇತ್ ಲೆಬಾವೋತ್, ಶಾರೋಹೆನ್ ಎಂಬ 13 ನಗರಗಳು ಮತ್ತು ಅವುಗಳ ಗ್ರಾಮಗಳು. ಆಯಿನ್, ರಿಮ್ಮೋನ್, ಏತರ್, ಆಶಾನ್ ಎಂಬ 4 ನಗರಗಳು ಮತ್ತವುಗಳ ಗ್ರಾಮಗಳು. ಅವುಗಳ ಸುತ್ತಣ ಪ್ರದೇಶದಲ್ಲಿ ಬಾಲತ್ ಬೇರ್ ಎಂಬ ಊರಿನವರೆಗೆ ಇತರ ಗ್ರಾಮಗಳು ಇವೆ. ಬಾಲತ್ ಬೇರ್ ಎಂಬುದು ದಕ್ಷಿಣದ ರಾಮ ಎನಿಸಿಕೊಳ್ಳುತ್ತದೆ. ಸಿಮೆಯೋನ್ ಕುಲದ ಗೋತ್ರಗಳಿಗೆ ಸಿಕ್ಕಿದ ಆಸ್ತಿ ಇದೆ. ಈ ಆಸ್ತಿ ಯೂದ ವಂಶದ ಆಸ್ತಿಯಲ್ಲಿ ಒಂದು ಭಾಗ. ಯೂದ ವಂಶದವರಿಗೆ ದೊರಕಿದ ಪ್ರದೇಶ ಹೆಚ್ಚಾಗಿದ್ದುದರಿಂದ ಸಿಮೆಯೋನ್ಯರಿಗೆ ಅದರಲ್ಲೇ ಪಾಲು ಸಿಕ್ಕಿತು. ಮೂರನೇ ಸಾರಿಯ ಚೀಟು ಜೆಬುಲೂನ್ಯರಿಗೆ ಬಿದ್ದಿತು. ಈ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸ್ವತ್ತಿನ ಎಲ್ಲೆ ಸಾರೀದಿನಿಂದ ತೊಡಗಿ ಪಶ್ಚಿಮ ದಿಕ್ಕಿನಲ್ಲಿರುವ ಮರ್ಗಲ, ದಬ್ಬೇಷೆತ್ ಇವುಗಳ ಮೇಲೆ ಯೊಕ್ನೆಯಾಮ್ ಊರಿನ ಆಚೆಯಲ್ಲಿರುವ ಹಳ್ಳಕ್ಕೆ ಹೋಗುತ್ತದೆ. ಅದೇ ಸಾರೀದಿನಿಂದ ಅದು ಪೂರ್ವ ದಿಕ್ಕಿನಲ್ಲಿ ಕಿಸ್ಲೋತ್ ತಾಬೋರಿನ ಎಲ್ಲೆಗೆ ಹತ್ತಿ ದಾಬೇರೇತಿಗೆ ಹೋಗುತ್ತದೆ. ಅಲ್ಲಿಂದ ಏರುತ್ತಾ ಯಾಫಿಯಾಕ್ಕೆ ಹೋಗುತ್ತದೆ. ಅಲ್ಲಿಂದ ಮತ್ತೂ ಪೂರ್ವಕ್ಕೆ ಮುಂದುವರೆದು ಗತ್ ಏಫರ್, ಏತ್ ಕಾಚೀನ್ ಇವುಗಳ ಮೇಲೆ ನೇಯದ ಮಗ್ಗಲಲ್ಲಿರುವ ರಿಮ್ಮೆನಿಗೆ ಹೋಗುತ್ತದೆ. ಅಲ್ಲಿಂದ ಅದು ಉತ್ತರಕ್ಕೆ ತಿರುಗಿಕೊಂಡು ಹನ್ನತೋನಿನ ಮೇಲೆ ಇಫ್ತಾಹೇಲಿನ ಕಣಿವೆಗೆ ಹೋಗಿ ಅಲ್ಲಿ ಮುಕ್ತಾಯಗೊಳ್ಳುತ್ತದೆ. ಕಟ್ಟಾತ್, ನಹಲಾಲ್, ಶಿಮ್ರೋನ್, ಇದಲ್ಲಾ, ಬೆತ್ಲೆಹೇಮ್ ಇವೇ ಮೊದಲಾದ 12 ನಗರಗಳು ಅವುಗಳಿಗೆ ಸೇರಿದ ಗ್ರಾಮಗಳು ಜೆಬುಲೂನ್ ಕುಲದ ಗೋತ್ರಗಳಿಗೆ ಸ್ವತ್ತಾಗಿ ದೊರಕಿದವು. ನಾಲ್ಕನೇ ಸಾರಿಯ ಚೀಟು ಇಸ್ಸಾಕಾರ್ ಕುಲದವರಿಗೆ ಬಿದ್ದಿತು. ಅವರ ಗೋತ್ರಗಳಿಗೆ ಸಿಕ್ಕಿದ ನಾಡಿನಲ್ಲಿರುವ ನಗರಗಳು ಯಾವುವೆಂದರೆ: ಇಸ್ರೇಲ್, ಕೆಸಲೋತ್, ಶೋನೇಮ್, ಅಫರಾಹಿಮ್, ಶಿಯೋನ್, ಅನಹರತ್, ರಬ್ಬೀತ್, ಕಿಶ್ಯೋನ್, ಎಬೇಚ್, ರೇಮತ್, ಯಂಗ್ನನೀಮ್, ಏನ್ ಹದ್ದ, ಬೇತ್ ಪಚಿಚ್, ತಾಬೋರ್, ಶಹಚೀಮ, ಬೇತ್ ಶೆಮೆಶ್ ಎಂಬ ಊರುಗಳು ಅದರ ಮೇರೆಗಳಾಗಿದ್ದವು. ಈ ಮೇರೆಯು ಜೋರ್ಡಾನ್ ನದಿಯ ತೀರದಲ್ಲಿ ಮುಳುಗುತ್ತದೆ. ಒಟ್ಟಾರೆ 16 ನಗರಗಳು ಅವುಗಳ ಗ್ರಾಮಗಳು ಇಸ್ಸಾಕಾರ್ ಕುಲದ ಗೋತ್ರಗಳಿಗೆ ದೊರಕಿದವು. ಐದನೇ ಸಾರಿಯ ಚೀಟು ಆಶೇರ್ ಕುಲದವರಿಗೆ ಬಿದ್ದಿತು. ಅವರ ಗೋತ್ರಗಳಿಗೆ ಸಿಕ್ಕಿದ ಊರುಗಳು ಇವು: ಹೆಲ್ಕತ್, ಹಲಿ, ಬೇಟೇನ್, ಅಕ್ಷಾಫ್, ಅಲಮೆಲೆಕ್, ಆಮಾದ್, ಮಿಷಾಲ್. ಇವರ ನಾಡಿನ ಎಲ್ಲೆ ಪಶ್ಚಿಮದಲ್ಲಿ ಕಾರ್ಮೆಲ್ ಬೆಟ್ಟಕ್ಕೂ ಶಿಹೋರ್ ಲಿಬ್ನಿತ್ ಎಂಬ ಹಳ್ಳಕ್ಕೂ ತಾಗಿ ಅಲ್ಲಿಂದ ಪೂರ್ವಕ್ಕೆ ತಿರುಗಿ ಬೇತ್ ದಾಗೋನಿಗೆ ಹೋಗುತ್ತದೆ. ಅಲ್ಲಿಂದ ಜೆಬುಲೂನ್ಯರ ಎಲ್ಲೆಗೂ ಇಫ್ತಾಹೇಲ್ ಕಣಿವೆಯ ಉತ್ತರ ದಿಕ್ಕಿನ ಮೂಲೆಗೂ ಹೊಂದಿಕೊಂಡು ಬೇತ್ ಎಮೆಕ್, ನೆಗಿಯೇಲ್ ಇವುಗಳ ಮೇಲೆ ಉತ್ತರಕ್ಕೆ ಮುಂದುವರಿದು ಕಾಬೂಲ್, ಎಬ್ರೋನ್, ರೆಹೋದ್, ಹಮ್ಮೋನ್, ಕಾನಾ ಇವುಗಳ ಮೇಲೆ ಸಿದೋನ್ ಎಂಬ ಮಹಾನಗರಕ್ಕೆ ಹೋಗುತ್ತದೆ. ಅಲ್ಲಿಂದ ಅದು ತಿರುಗಿಕೊಂಡು ರಾಮ, ಟೈರ್ ಕೋಟೆ, ಹೋಸಾ ಇವುಗಳ ಮೇಲೆ ಅಕ್ವಿ ಪ್ರಾಂತ್ಯಕ್ಕೆ ಹೋಗಿ ಸಮುದ್ರ ತೀರದಲ್ಲಿ ಕೊನೆಗೊಳ್ಳುತ್ತದೆ. ಉಮ್ಮ, ಅಫೇಕ್, ರೆಹೋಬ್
ಇವೇ ಮೊದಲಾದ 22 ನಗರಗಳು ಅವುಗಳ ಗ್ರಾಮಗಳು ಆಶೇರ್ ಕುಲದ ಗೋತ್ರಗಳ ಸೊತ್ತಾಗಿವೆ. 6ನೇ ಸಾರಿಯ ಚೀಟು ನಫ್ತಾಲಿ ಕುಲದವರಿಗೆ ಬಿದ್ದಿತು. ಆ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸೊತ್ತಿನ ಎಲ್ಲೆ ಹೀಗಿದೆ. ಚನ್ನಾನೀಮಿನಲ್ಲಿರುವ ಹೆಲೆಫಿನ ಅಲ್ಲೋನ್ ಮರದಿಂದ ತೊಡಗಿ ಅದಾಮಿನೆಕೆಬ್, ಯಬ್ನೆಯೇಲ್ ಇವುಗಳ ಮೇಲೆ ಲಕೂಮಿಗೆ ಹೋಗಿ ಜೋರ್ಡಾನ್ ನದಿಯ ತೀರದಲ್ಲಿ ಮುಗಿಯುತ್ತದೆ. ಮತ್ತೆ ಅದೇ ಸ್ಥಳದಿಂದ ತೊಡಗಿ ಅಜ್ಞೋತ್ ತಾಬೋರಿನ ಮೇಲೆ ಹುಕ್ಕೋಕಿಗೆ ಹೋಗುತ್ತದೆ. ದಕ್ಷಿಣದಲ್ಲಿ ಜೆಬುಲೋನ್ಯರ ಎಲ್ಲೆಗೂ, ಪಶ್ಚಿಮದಲ್ಲಿ ಆಶೇರ್ಯರ ಮತ್ತು ಯೂದ ವಂಶದವರ ಎಲ್ಲೆಗೂ, ಪೂರ್ವದಲ್ಲಿ ಜೋರ್ಡಾನ್ ನದಿಗೂ ಹೊಂದಿಕೊಂಡಿರುತ್ತದೆ. ಚಿದ್ದೀಮ್, ಚೇರ್, ಹಮ್ಮತ್, ರಕ್ಕತ್, ಕಿನ್ನೆರೆತ್, ಅದಾಮ, ರಾಮ, ಹಾಚೋರ್, ಕೆದೆಶ್, ಎದ್ರೈ, ಏನ್ ಹಾಚೋರ್, ಇರೋನ್, ಮಿಗ್ದಲೇಲ್, ಹೊರೇಮ್, ಬೇತನಾತ್, ಬೇತ್ ಶೆಮೆಶ್ ಇವೇ ಮೊದಲಾದ 19 ಕೋಟೆ ಕೊತ್ತಲಗಳುಳ್ಳ ನಗರಗಳು ಅವುಗಳ ಗ್ರಾಮಗಳು ನಫ್ತಾಲಿ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸೊತ್ತಾಗಿವೆ. 7ನೇ ಸಾರಿಯ ಚೀಟು ದಾನ್ ಕುಲದವರಿಗೆ ಬಿದ್ದಿತು. ಅವರ ಗೋತ್ರಗಳಿಗೆ ಸೊತ್ತಾಗಿ ದೊರಕಿದ ಊರುಗಳು ಇವು: ಚೋಗ್ರಾ, ಎಷ್ಟಾವೋಲ್, ಈರ್ಷೆಮೆಶ್, ಶಾಲಾಬಿನ್, ಅಯ್ಯಾಲೋನ್, ಇತ್ಲಾ, ಎಲೋನ್, ತಿಮ್ಮ, ಎಕ್ರೋನ್, ಎಲ್ತೆಕೆ, ಗಿಬ್ಬೆತೋನ್, ಬಾಲತ್, ಯಹೂದ್, ಬೇನೆಬೆರಕ್, ಗತ್-ರಿಮ್ಮೋನ್, ಮೇಯಾರ್ಕೋನ್, ರಕ್ಕೋನ್ ಮತ್ತು ಜೊಪ್ಪಕ್ಕೆ ಎದುರಾಗಿರುವ ಪ್ರದೇಶವೂ ಇವರಿಗೆ ದೊರಕಿತು. ದಾನ್ ಕುಲದವರು ತಮ್ಮ ಪ್ರಾಂತ್ಯವನ್ನು ವಿಸ್ತರಿಸುವುದಕ್ಕಾಗಿ ಹೊರಟು ಲೆಶೆಮಿನವರೊಡನೆ ಯುದ್ಧ ಮಾಡಿ ಜಯಿಸಿದರು. ಆ ಜನರನ್ನು ಕತ್ತಿಯಿಂದ ಸಂಹರಿಸಿ ಅವರ ನಗರವನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸಿದರು. ಅಲ್ಲದೆ ಅದಕ್ಕೆ ತಮ್ಮ ಮೂಲ ಪುರುಷನ ಹೆಸರಾದ ದಾನ್ ಎಂಬ ಹೆಸರಿಟ್ಟರು. ದಾನ್ ಕುಲದ ಗೋತ್ರಗಳಿಗೆ ದೊರಕಿದ ಸೊತ್ತು ಹಾಗೂ ಅದರಲ್ಲಿದ್ದ ನಗರ ಹಾಗೂ ಗ್ರಾಮಗಳು ಇವೇ. ಇಸ್ರಾಯೇಲರು ನಾಡನ್ನು ಎಲ್ಲೆಗಳ ಪ್ರಕಾರ ತಮ್ಮೊಳಗೆ ಹಂಚಿಕೊಂಡ ಮೇಲೆ ನೂನನ ಮಗ ಯೆಹೋಶುವನಿಗೂ ತಮ್ಮದರಲ್ಲಿ ಪಾಲು ಕೊಟ್ಟರು. ಆತ ತನಗೋಸ್ಕರ ಎಫ್ರಾಯೀಮರ ಮಲೆನಾಡಿನಲ್ಲಿರುವ ತಿಮ್ನತ್ ಸೆರಹ ಎಂಬ ನಗರವನ್ನು ಕೇಳಿಕೊಂಡನು. ಸರ್ವೇಶ್ವರನ ಆಜ್ಞೆಯಂತೆ ಅವರು ಅದನ್ನು ಅವನಿಗೆ ಕೊಟ್ಟರು. ಅವನು ಅದನ್ನು ಹೊಸದಾಗಿ ಕಟ್ಟಿ ಅದರಲ್ಲೇ ವಾಸ ಮಾಡಿದನು. ಹೀಗೆ ಯಾಜಕ ಎಲಾಜರನು, ನೂನನ ಮಗ ಯೆಹೋಶುವ ಮತ್ತು ಇಸ್ರಾಯೇಲ್ ಕುಲ ಮುಖ್ಯಸ್ಥರು ಶಿಲೋಮಿನಲ್ಲಿದ್ದ ದೇವದರ್ಶನದ ಗುಡಾರದ ದ್ವಾರದಲ್ಲಿ ಸರ್ವೇಶ್ವರನ ಸನ್ನಿಧಿಯಲ್ಲೇ ಚೀಟು ಹಾಕಿ ಪ್ರಾಂತ್ಯಗಳನ್ನು ಹಂಚಿಕೊಟ್ಟರು. ನಾಡಿನ ವಿಭಜನಾ ಕಾರ್ಯ ಮುಗಿಯಿತು. ಪ್ರಭುವಿನ ವಾಕ್ಯ.